4 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರಲ್ಲಿ ವಿನಯನ RFO ಇದ್ದಾನೆ, ಆತನ್ನೇ ಹೋಗಿ ನನ್ನ ತಮ್ಮನ ಅರೆಸ್ಟ್ ಮಾಡಿದಾಗ ಆತನೇ ಹೋಗಿದ್ದಾನೆ, ಆತನೇ ಎನ್ಕ್ವೈರಿ ಕಳಿಸಿದ್ದಾರೆ. ಅಂದರೆ ತಪ್ಪಿತಸ್ಥನಿಂದ ಇನ್ನೊಬ್ಬನ ವಿಚಾರಣೆ ನಡೀತಾ ಇದೆ ಅಂತಂದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದು ಸಾಬೀತಾಗುತ್ತೆ. ವಿನಯ್ಗೆ ನನ್ನನ್ನು ಕೂಡ ಮಾತಾಡಿದ್ದೀನಿ, ಸರ್ ನಾನೇ ಸಸ್ಪೆಂಡ್ ಆಗಿದ್ದೀನಲ್ಲ ಅದಕ್ಕೋಸ್ಕರ ನೀನೇನಪ್ಪ ಬೆಂಗಳೂರಿನಲ್ಲಿದ್ದೀನಿ ಸರ್, ಸಸ್ಪೆಂಡ್ ಆಗಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟೇಷನ್ ಮಾಡ್ತಿದ್ದೀನಿ ಅಂತ ವಿನಯ್ ಸ್ವತಃ ನನಗೆ ಫೋನಲ್ಲಿ ಹೇಳಿದ್ದಾನೆ. ಆತ ಯಾಕಪ್ಪ ನನ್ನ ತಮ್ಮನ ಸರ್ಚ್ ಮಾಡ್ತಿದ್ರಿ ಅಂತ ನಾನೇ ಫೋನ್ ಮಾಡಿ ಕೇಳಿದ್ದೀನಿ. ಕೇಳಿದಾಗ ಈ ಉತ್ತರ ಕೊಟ್ಟಿದ್ದಾನೆ. ಆದರೆ ವಿನಯ್ ನನ್ನ ತಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಜೊತೆಲಿದ್ದಾನೆ, ಅವನೇ ವಿಚಾರಣೆ ಮಾಡ್ತಿದ್ದಾನೆ. ಅಂದರೆ ಏನು ಉದ್ದೇಶ ಇದು? ಸಸ್ಪೆಂಡ್ ಆಗಿರುವಂಥ ಅಧಿಕಾರಿ ನನ್ನ ತಮ್ಮನ ವಿಚಾರಣೆ ಮಾಡ್ತಾನೆ, ಅದರಲ್ಲಿ ತಪ್ಪಿತಸ್ಥನೇ ಅಲ್ಲದೇ ಇದ್ದಂಥವನ್ನ ವಿಚಾರಣೆ ಮಾಡ್ತಿದ್ದಾರೆ ಅಂತಂದರೆ ಈ ಸಿದ್ದರಾಮಯ್ಯನವರು ಇದು ವಿಂಡಿಕ್ಟಿವ್ ಪಾಲಿಟಿಕ್ಸು. ಅವರು ನನ್ನ ಮೇಲೆ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಕೊಡಗು ಮೈಸೂರಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ಕಾಯೋಕೊಬ್ಬಳು ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿನಲ್ಲಿ ಒಬ್ಬಳು ಕಾವೇರಿ ತಾಯಿ ಇದ್ದಾರೆ, ನೋಡ್ಕೊಳ್ತಾರೆ. ಆತನೇ ತಪ್ಪಿತಸ್ಥ. ಮರಗಳನ್ನು ಕಡಿದು ತೆಗೆದುಕೊಂಡು ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಫಾರೆಸ್ಟ್ ಅಧಿಕಾರಿಯಾಗಿ RFO ಆಗಿ ಅವರು ಅದನ್ನು ಕಾಪಾಡಬೇಕಾದ್ರೆ ಅವರು ಕಾಪಾಡಿಲ್ಲ ಅಂತ ಹೇಳ್ಬಿಟ್ಟು ಅವರ ಏನು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅಂತೇಳಿ ಹೇಳ್ಬಿಟ್ಟು ಕರ್ತವ್ಯ ಲೋಪದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆತನೇ ಬಂದುಬಿಟ್ಟು ಇಲ್ಲಿ ಎನ್ಕ್ವೈರಿಗೆ ಬರ್ತಾನೆ ಅಂತಂದರೆ ಈ ಸಿದ್ದರಾಮಯ್ಯನವ್ರದ್ದು ಆಡಳಿತದಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಆಮೇಲೆ ಕೋರ್ಟು ನನ್ನ ತಮ್ಮನ್ನು ಸಕಲೇಶ್ಪುರನೋ ಅಥವಾ ಹಾಸನ ಜಿಲ್ಲೆನೋ ಬಿಟ್ಟು ಹೋಗಬೇಡ ಅಂತ ಕೋರ್ಟ್ ಏನಾದ್ರು ರೆಸ್ಟ್ರಿಕ್ಷನ್ ಹಾಕಿದೆಯಾ? ಯಾವುದಾದ್ರು ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಅವನ ಮೇಲೆ ಕೇಸ್ಗಳಿದ್ಬಿಟ್ಟು ಈ ಕೇಸ್ ಕಾರಣಕ್ಕೋಸ್ಕರ ನೀನು ಪ್ರತಿನಿತ್ಯ ಒಂದು ಸ್ಟೇಷನಿಗೆ ಸೈನ್ ಹಾಕಬೇಕು, ಈ ಥರದ್ದು ಏನಾದ್ರು ಪ್ರಕರಣ ಇದೆಯಾ? ಏನೂ ಇಲ್ಲ. ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ. ನನ್ನ ತಮ್ಮ ಓಡೋಗೋದಾಗಿದ್ದರೆ ಅವನದೇ ಕಾರಲ್ಲಿ ಮೊಬೈಲ್ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ನ. ಅವ್ನ ಕೆಲಸದ ನಿಮಿತ್ತ ಅವ್ನು ಬೆಂಗಳೂರಿಗೆ ಹೋಗಿದ್ದಾನೆ. ಏನೋ ಬಂದ್ಬಿಟ್ಟು ಇದು ಎನ್ಕ್ವೈರಿಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ತಪ್ಪಿಸ್ಕೊಂಡು ಹೋಗಿ 2 ದಿನದ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. A1 A2ಗೆ ಅಕ್ಯೂಸ್ ನಂಬರ್ 1 ಅಕ್ಯೂಸ್ ನಂಬರ್ 2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ಪ್ರಕರಣದಲ್ಲೇ ಇಲ್ಲದೇ ಇದ್ದಂಥ ವ್ಯಕ್ತಿ ನನ್ನ ತಮ್ಮನ್ನು ನೀವು ಬೆಂಗಳೂರವರೆಗೂ ಚೇಸ್ ಮಾಡ್ಕೊಂಡು ಬರ್ತೀರಿ. ನನ್ನ ತಮ್ಮ ಕಳ್ಳ ಅಲ್ಲ. ನನ್ನ ತಮ್ಮ ಅವನದೇ ಕಾರಲ್ಲಿ ಅವ್ನ ಮೊಬೈಲ್ ಆನ್ ಮಾಡ್ಕೊಂಡೆ ಹೋಗಿದ್ದಾನೆ. ಕಳ್ಳರು ಥರ ನಡ್ಕೊಳ್ತಿರೋರು ಸಿದ್ದರಾಮಯ್ಯ ಸರ್ಕಾರ. ಜನ ಇದನ್ನೆಲ್ಲ ನೋಡ್ತಾಯಿದ್ರೆ ಜನ ಏನು ಮೂರ್ಖರಲ್ಲ. ಜನ ನೋಡ್ತಾಯಿದ್ರೆ ಸಿದ್ದರಾಮಯ್ಯನವರಿಗೆ ಪಾಠನ ಕಲಿಸ್ತಾರೆ. 2018ರಲ್ಲಿ ಇದೇ ಥರ ದರ್ಪನ ಮೆರಿತಾ ಇದ್ದರು. ಚಾಮುಂಡೇಶ್ವರಿ ಜನ ಒಂದು ಸರಿ ಕಲಿಸಿದ್ರು, ಈಗ ಮತ್ತೊಂದು ಸರಿ ಕಲಿಸ್ತಾರೆ. ಅವರಿಗೆ 2024ರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗಿಂದ ಅವರಿಗೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತು. ಸೋತು ಕೂಡಲೇ ಅವ್ರ ಚೇರ್ ಅಲ್ಲಾಡುತ್ತೆ, ಮಗನ ಭವಿಷ್ಯ ಮುಗಿದೋಗುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ನನ್ನನ್ನು ಟಿಕೆಟೇ ತಪ್ಪಿಸ್ಬೇಕು ನನಗೆ ಅಂತ ಹೇಳಿ ಈ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ.